ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ವೆಡ್ನೆಸ್ಡೇ, ಬುಧವಾರ. ಇವಾಗ ನಮಗೆ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ. ವರ್ಕಿಂಗ್ ಡೇಸ್ ಎಲ್ಲ ಮುಗ್ದಿರೋದ್ರಿಂದ ನಮಗೆ ಓದ್ಕೊಳ್ಳೋಕ್ಕೆ ಹಾಲಿಡೇ ಕೊಟ್ಟಿದ್ದಾರೆ. ಅದಕ್ಕೆ ನಾನಿವತ್ತು ನಂದೊಂದು ಸ್ಟಡಿ ರೂಮ್ನ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ತಡ ಮಾಡಿದೆ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ನೋಡಿ, ಈ ಟೇಬಲ್ ಇಟ್ಕೊಳ್ಳೋಣ ಅಂತ ನನ್ನ ರೂಮಿಗೆ ಇದೇ ಸಾಲೋದು. ಆ್ಯಕ್ಚುಲಿ ನಾನು ಇದನ್ನು ಇಲ್ಲಿ ಓದ್ತಾ ಇದ್ನಲ್ಲ, ಆವಾಗ ಯೂಸ್ ಮಾಡ್ತಾಯಿದ್ದೆ. ಆಮೇಲೆ ನಾನು ಚಿಕ್ಕಮಂಗ್ಳೂರಿಗೆ ಬಾಣವಾರಕ್ಕೆಲ್ಲ ಓದೋಕ್ಕೆ ಹೋದಾಗ ಇದು ಸ್ಟೋರ್ ರೂಮ್ ಪಾಲಾಗಿಬಿಟ್ಟಿತ್ತು. ಈ ರೂಮಲ್ಲಿ ಇಟ್ಟಿದ್ರು. ಬಟ್ ಇವಾಗ ಮತ್ತೆ ಯೂಸ್ ಬರ್ತಾಯಿದೆ. ಆ್ಯಕ್ಚುಲಿ ತುಂಬ ದಿನವೇ ಆಯ್ತಲ್ಲ ಯೂಸ್ ಮಾಡಿ, ತುಂಬ ಧೂಳಾಗಿದೆ. ನೀವು ಮೊದಲು ನೋಡಬೇಕಾಗಿತ್ತು. ಇವಾಗ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ. ಒಂಚೂರು ಕಾಲಿನ ಹಾಕಿ ಒರೆಸೋಣ, ಒಂದು ಗತಿಗೆ ತಗ್ತೀನಿ. ಬನ್ನಿ, ಬೇಗ ಇದನ್ನು ಕ್ಲೀನ್ ಮಾಡೋಣ. ಆ್ಯಕ್ಚುಲಿ ಇದು ಆ ಧೂಳು ಕಾಲಿನಿಂದನೂ ಒರೆಸಿದ್ರೂ ಹೋಗಲ್ಲ ಅಂತ ಅನಿಸುತ್ತೆ. ಮೇ ಬಿ ಯಾವುದರಿಂದ ಒರೆಸೋದು ಅಂತ ಗೊತ್ತಾಗಲ್ಲ. ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ತೀನಿ, ಇಲ್ಲ ಏನು ಮಾಡೋಕ್ಕಾಗಲ್ಲ. ಕೆಳಗಿಂದು ಇದೆಯಲ್ಲ ಸ್ಟೆಪ್, ಅದು ಫುಲ್ ಇದಾಗಿಬಿಟ್ಟಿದೆ. ಜಾಸ್ತಿ ಅದೇ ಧೂಳಾಗಿರೋದು. ಇದು ಪರವಾಗಿಲ್ಲ. ಕೆಳಗಿಂದು ತುಂಬ ಇದಾಗಿದೆ ನೋಡಿ. ಇರುವೆ ಬೇರೆ, ಕೆಂಪಿರುವೆ ಕಚ್ಚಿತು. ಈ ಕೆಂಪಿರುವೆ ಒಂದು ಕಚ್ಚಿದ್ರೆ ಸಖತ್ ನೋವಾಗುತ್ತೆ, ಜಾಸ್ತಿ ಕಚ್ಚಿದ್ರೆ ನೋವೇ ಆಗಲ್ಲ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ ಈ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಏಕೆಂದರೆ ಬೇಗ ಮುಗಿಯಲ್ಲ. ಅಕಸ್ಮಾತ್ ಏನಾದರೂ ಊಟ ಮಾಡಿ 3 ಗಂಟೆಯಿಂದ ಸ್ಟಾರ್ಟ್ ಮಾಡಿದರೆ 7 o'clock 8 o'clock ಆಗ್ತಾಯಿತ್ತು ಅನಿಸುತ್ತೆ. ನಾನು ಬೆಳಿಗ್ಗೆ 11 ಗಂಟೆಗೆ ಸ್ಟಾರ್ಟ್ ಮಾಡಿ ನಂದೆಲ್ಲ ಮುಗಿಯೋಷ್ಟೊತ್ತಿಗೆ 3:30 ಏನೋ ಆಗಿತ್ತು. ಹಾಗಾಗಿ ಬೇಗ ಮುಗಿಯಲ್ಲ ಅಂತ ಸ್ಟಾರ್ಟ್ ಮಾಡಿದ್ದು ಒಳ್ಳೆಯದೇ ಆಯಿತು. ಇವಾಗ ಸ್ವಲ್ಪನೇ ಕಾಲಿನ ಹಾಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ಫಸ್ಟ್ ಟಾಪ್ ಲೇಯರ್ನೇ ನಾನು ಇನ್ನೂ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಹಂತಕ್ಕೆ ಬಂದಿದೆ. ಇದು ತುಂಬ ಧೂಳೆ ಆಗಿತ್ತು. ಎಷ್ಟು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ. ಆ್ಯಕ್ಚುಲಿ ಪರವಾಗಿಲ್ಲ, ಚೆನ್ನಾಗಿ ಹೋಯಿತು. ಬಟ್ ಇದು ಪೇಂಟಿಂಗ್ ಆಗಿರೋ ತೆಗಿಯೋಕ್ಕಾಗಲ್ಲ. ಇದನ್ನು ಏನು ಮಾಡೋದು ನಂಗೆ ಗೊತ್ತಾಗ್ತಾಯಿಲ್ಲ. ನೋಡೋಣ, ಇದ್ರ ಮೇಲೆ ಅದರ ಕಲರ್ ಶೀಟ್ ಇದ್ದರೆ ಹಾಕ್ಕೋಬೋದು. ನೋಡೋಣ ಏನಾಗುತ್ತೆ ಅಂತ. ನಾನು ಇದನ್ನೇ ಇದನ್ನಂತೂ ಮುಟ್ಟೋಕ್ಕಾಗಲ್ಲ. ಇದನ್ನು ಕ್ಲೀನ್ ಮಾಡ್ತಾ ಕೂತ್ರೆ ಫುಲ್ಲು ಕಾಲಿನೇ ಖಾಲಿ ಆಗುತ್ತೆ ಅನಿಸುತ್ತೆ. ಮೇ ಬಿ ಡನ್ ಗಾಯ್ಸ್. ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ, ಪರವಾಗಿಲ್ಲ. ಅದರಲ್ಲಿ ಒಂದು 75% ಅಷ್ಟು ಕ್ಲೀನ್ ಆಗಿದೆ. ಸ್ವಲ್ಪ ಡ್ರೈ ಆಗೋಕ್ಕಿಟ್ಟಿದ್ದೀನಿ. ಕೊನೆಗೆ ಬ್ರಷ್ ತೊಗೊಂಡು ಎಲ್ಲ ಚೆನ್ನಾಗಿ ತೊಳೆದಿದ್ದೀನಿ. ಈ ರಜಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇವಾಗಿನೂ 10 o'clock ಆಗಿರುತ್ತೆ. ಆಲ್ರೆಡಿ 11:15 ಆಗಿದೆ ಟೈಮು. ಇನ್ನೂ ನಂದು ಓದ್ಕೋಬೇಕು, ಅದೆಲ್ಲ ಇದೆ. ಅದ್ರ ಮಧ್ಯೆ ವೀಡಿಯೋ ಮಾಡಬೇಕು. ಓಕೆ, ಅದು ಟೇಬಲ್ ಎಲ್ಲ ವಾಶ್ ಮಾಡಿ ಬಂದು ಈಗ ಅದು ಡ್ರೈ ಆಗಿದೆ, ಒಳಗಿಟ್ಟು ಬಂದಿದ್ದೀನಿ. ಇವಾಗ ಸ್ವಲ್ಪ ಟೇಬಲ್ ಆರ್ಗನೈಸರ್ಸಿಗೆ ನಾನೇ ಏನಾದ್ರು DIY ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕೆಲವೊಂದು ಸ್ಟಫ್ಸ್ನ ತಗೊಬಂದಿದ್ದೀನಿ. ಇದರಲ್ಲಿ ಏನಾಗುತ್ತೋ ಏನು ಗೊತ್ತಿಲ್ಲ, ಬಟ್ ಒಂದು ಐಡಿಯಾ ಇದೆ, ಇದು ಬೇಕು, ಈ ಥರ ಮಾಡಬೇಕು ಅಂತ. ಆ ಥರ ಬಂದರೆ ನನಗೂ ಖುಷಿ ಆಗುತ್ತೆ, ನಿಮಗೂ ಯೂಸ್ಫುಲ್ ಆಗುತ್ತೆ. ನೋಡೋಣ, ಅದ್ರ ಥರ ಬರೋ ಅಷ್ಟು ಟ್ರೈ ಮಾಡ್ತೀನಿ. ಇಲ್ಲಿ ನಾನು ನನ್ನ ಡ್ರೆಸ್ಸಿಗೆ ಒಂದು ಬಾಕ್ಸ್ ಕೊಟ್ಟಿದ್ದೆ, ದೊಡ್ಡ ಬಾಕ್ಸು. ಓಕೆನಾ, ಆ ಬಾಕ್ಸನ್ನು ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕಲರ್ ಪೇಪರ್, ಸೀಸರ್ಸ್, ಗಮ್ಮು, ಸ್ಕೇಲು, ಸ್ಕೆಚಸ್ ಪೆನ್ನು, ಸ್ಟಿಕ್. ನೋಡಿ, ಈ ಥರ ಆಗಿದೆ. ಈಗ
ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ನನಗೆ ಜಾಸ್ತಿ ಅಷ್ಟು ಪರ್ಫೆಕ್ಟ್ ಏನಲ್ಲ ನನಗಿದ್ರಲ್ಲಿ, ಬಟ್ ನನಗೆ ಹೆಂಗೆ ಬೇಕೋ ಆ ಥರ ನಾನು ಮಾಡ್ಕೊಂಡಿದ್ದೀನಿ. ಮತ್ತು ನಾನೇ ಒಂದು ಪೆನ್ನು ಪೆನ್ಸಿಲ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಈ ಥರದೊಂದು ಬಾಕ್ಸ್ ಥರನೂ ಕೂಡ ಮಾಡ್ಕೊಂಡಿದ್ದೀನಿ. ಕ್ಯೂಟಾಗಿ ಚೆನ್ನಾಗಿದೆ ಅಲ್ವಾ? ನನಗೆ ಏನೇನು ಬೇಕು ಅದನ್ನೆಲ್ಲ ಮಾಡ್ಕೊಂಡಾಯಿತು. ನೋಡಿ ಇವಾಗ ಎಷ್ಟು ಗಲೀಜಾಗಿದೆ ಬೆಡ್ ಮೇಲೆಲ್ಲ. ಫಸ್ಟ್ ಇದನ್ನೆಲ್ಲ ಒಂದು ಕಡೆ ತೆಗೆದು ಕ್ಲೀನ್ ಮಾಡಿ ಆರ್ಗನೈಸ್ ಮಾಡ್ಕೊಳ್ಳೋಣ. ನೀವು ನೋಡ್ದಂಗೆ ಇವಾಗ ಎಲ್ಲ ರೆಡಿಯಾಗಿದೆ. ಈಗೆಲ್ಲ ಆರ್ಗನೈಸ್ ಮಾಡೋದಷ್ಟೇ. ಫಸ್ಟ್ ನಾನು ಬಾಕ್ಸ್ ಮಾಡಿದ್ದೀನಲ್ಲ, ಅದಕ್ಕೆ ಏನೇನೆಲ್ಲ ಇಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟು ಅದಕ್ಕೆ ಅರೇಂಜ್ ಮಾಡಾದಮೇಲೆ ಇನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳೋಣ. ನಾನು ಟೇಬಲ್ ಟಾಪಿಂದು ಆಮೇಲೆ ಅರೇಂಜ್ ಮಾಡ್ಕೊಳ್ಳೋಣ. ಫಸ್ಟ್ ಅದು ಆರ್ಗನೈಸರ್ಗೆ ನಂದು ನೋಟ್ಸ್ ಎಲ್ಲ ಇಡ್ಸ್ಕೊಬಿಡೋಣ. ಅಷ್ಟೇ ನೋಟ್ಸ್ ಇಡ್ಸಲ್ಲ, ನೋಟ್ಸಿಗೆ ಬೇರೆದು ಕೆಳಗಡೆ ಫುಲ್ ಇಡ್ತೀನಿ. ಇದು ನನ್ನ ಕೈ ಸಿಗೋ ಅಂಥದ್ದು. ಫಸ್ಟ್ ಏನು ನನಗೆ ಬೇಕೋ ಅಂಥದ್ದು, ಅಂದರೆ ನಾನು ಓದೋಕೆ ಕೂತ್ಕೊಂಡಾಗಲಿ ಬರೆಯೋಕೆ ಕೂತ್ಕೊಂಡಾಗಲಿ ಮೇನ್ ನಾನು ಏನೇನು ತೊಗೊಳ್ತೀನಿ ಅದನ್ನೆಲ್ಲ ಇಡ್ತೀನಿ. ನೋಟ್ಸ್ ಆದರೆ ನನಗೆ ಗೊತ್ತಾಗತ್ತಲ್ಲ, ತೊಗೋಬೋದು ಕೆಳಗಿಂದನೇ ಅಂತ. ಅದಕ್ಕೆ ಸೆಕೆಂಡ್ ಇದರಲ್ಲಿ ನಾನು ಆ ಬಾಕ್ಸ್ನ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಮೊದಲೇ ನೋಡ್ದಂಗೆ ಇಲ್ಲೊಂದು ಕಂಪಾರ್ಟ್ಮೆಂಟ್ ಬರುತ್ತೆ, ಮತ್ತು ಇಲ್ಲಿ 2 ಕಂಪಾರ್ಟ್ಮೆಂಟ್ ಇದೆ. ಇದು ಸ್ವಲ್ಪ ದೊಡ್ಡದಿದೆ, ಇದು ಚಿಕ್ಕದಿದೆ. ನನಗೆ ಯಾವ ಥರ ಬೇಕು, ಯಾವ ಥರ ನನಗೆ ಯೂಸ್ ಆಗುತ್ತೋ ಆ ಥರ ನಾನು ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೇನು ನಾನು ಗಮ್ಮೇನೂ ಹಾಕಿಲ್ಲ, ಹಾಗೆ ಇಟ್ಟಿದ್ದೀನಿ, ಫಿಟ್ಟಾಗಿದೆ. ಹಾಗಾಗಿ ಅದನ್ನು ಹಂಗೆ ಇಟ್ಟಿದ್ದೆ. ಇಲ್ಲಿಗೆ ನಾನು ಫಸ್ಟು ಎಕ್ಸ್ಟ್ರಾ ಪೆನ್ಸು ಮತ್ತು ಎಕ್ಸ್ಟ್ರಾ ಕ್ರಯನ್ಸು, ಸ್ಕೆಚ್ ಪೆನ್ಸು, ಗಮ್ ಎಲ್ಲ ಇದೆಯಲ್ಲ ಅದನ್ನು ಇಲ್ಲಿಗೆ ಇಡ್ತಾಯಿದ್ದೀನಿ. ಮತ್ತು ಇಲ್ಲಿ ಸಣ್ಣದಿದೆಯಲ್ಲ ಅಲ್ಲಿಗೆ ಸ್ಟೆಪ್ಲರ್ನ ಇಡ್ತಿದ್ದೀನಿ. ಸ್ಟೆಪ್ಲರ್ ನಮಗೆ ಬೇಗ ಸಿಗೋಲ್ಲ, ಹಾಗಾಗಿ ಸ್ಟೆಪ್ಲರು ಮತ್ತು ಒಂದು ಸ್ಟಿಕ್ಕಿ ನೋಟ್ಸ್ನ ಇಲ್ಲಿಗೆ ಇಡ್ತೀನಿ. ದಿನ ಬೆಳಿಗ್ಗೆ ಬರೆಯೋಕ್ಕೆ ಬೇಕಲ್ಲ ಸ್ಟಿಕ್ಕಿ ನೋಟ್ಸ್, ಹಾಗಾಗಿ ಇಲ್ಲಿಗೆ ಸ್ಟೆಪ್ಲರು ಮತ್ತು ಸ್ಟಿಕ್ಕಿ ನೋಟ್ಸ್ನ ಇಡ್ತಾಯಿದ್ದೀನಿ. ಮತ್ತು ಇಲ್ಲಿಗೆ ಕ್ರೇಯನ್ಸ್ ಕೂಡ ಇಡ್ತಾಯಿದ್ದೀನಿ. ಕ್ರೇಯನ್ಸ್ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ಇಲ್ಲೇ ಸೈಡಾಗಿ ಇಡ್ತಾಯಿದ್ದೀನಿ. ಏನಾರ ಮಾಡೋಣ ಅಂತ ಹೋಗ್ತೀನಿ, ಇನ್ನೊಂದು ಕೆಲಸ ರೆಡಿಯಾಗಿರುತ್ತೆ ನನಗೆ. ಆ್ಯಕ್ಚುಲಿ ಇವತ್ತು ನಾನು 2 ಗಂಟೆಲಿ ಮುಗಿಸ್ಬೇಕು ಅಂತಿದ್ದೆ, ಆಗಲಿಲ್ಲ. ಇದು ಆರ್ಗನೈಸ್ ಬಾಕ್ಸ್ ಮಾಡೋದೇ ತುಂಬ ಟೈಮ್ ಆಯಿತು ನನಗೆ, ಹಾಗಾಗಿ ಆಗಲ್ಲ ಬೇಗ. ಓಕೆ, ಕ್ರಯಾನ್ಸು, ಸ್ಟಿಕ್ಕಿ ನೋಟ್ಸ್ ಮತ್ತು ಸ್ಟೆಪ್ಲರ್ ಒಂದಕ್ಕೆ ಇಡ್ತಾಯಿದ್ದೀನಿ. ನೆಕ್ಸ್ಟು ಮತ್ತು ಇಲ್ಲೇ ನಾನು ಇಟ್ಟಿದ್ದೀನಲ್ಲ ಅಲ್ಲಿಗೆ ನನ್ನ ಡೈರಿ ಇಡ್ತಾಯಿದ್ದೀನಿ. ಡೈಲಿ ನಾನು ಏನೇನು ಮಾಡಬೇಕು ಅಂತೆಲ್ಲ ಬರ್ಕೊತೀನಿ. ಯೂಟ್ಯೂಬಿಂದ ಆಗಿರ್ಬೋದು ಅಥವಾ ನನಗೆ ಸ್ಟಡೀಸಿಗಾಗಿರ್ಬೋದು, ಏನಾದರೂ ಒಂದು ಬರ್ಕೋಬೇಕಾದ್ರೆ ನಾನು ಇದೇ ಡೈರಿ ಯೂಸ್ ಮಾಡ್ತಾ ಇರೋದು. ಇದು ಹೊಸ ವರ್ಷದ್ದು, ಹೊಸ ನ್ಯೂ ಇಯರಿಗೆ ಹೊಸ ಡೈರಿ ತೊಗೊಂಬಂದಿದ್ದೀನಿ, ಅದನ್ನು ಇಲ್ಲಿಗೆ ಇಡ್ತಾಯಿದ್ದೀನಿ. ಸ್ಕೆಚ್ ಪೆನ್ ಜಾಸ್ತಿ ಯೂಸ್ ಮಾಡೋಲ್ಲ, ಡೈಲಿ ದಿನಾಲು ಯೂಸ್ ಮಾಡ್ತೀನಿ, ಹಾಗಾಗಿ ಇಲ್ಲಿಗೆ ಡೈರಿ ಇಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ತುಂಬ ಸ್ಪೇಸ್ ಇದೆ, ಅದಕ್ಕೆ ಇನ್ನೂ ಏನು ಇಡೋದು ಅಂತ ನನಗಿನ್ನೂ ಕ್ಲಾರಿಫೈ ಆಗಿಲ್ಲ. ಕ್ಲಾರಿಫೈ ಆದಮೇಲೆ ಇನ್ನೂ ಏನೇನೋ ಉಳಿಯುತ್ತಲ್ಲ ಅದನ್ನೆಲ್ಲ ಇಲ್ಲಿಗೆ ಇಡ್ಬೋದು. ಇವಾಗ ಟೇಬಲ್ ಇನ್ನು ಟಾಪ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿಗೆ ಜೋಡಿಸ್ತಾ ಇದ್ದೀನಿ. ಇದು ಸ್ವಲ್ಪ ಧೂಳಾಗಿದೆ ಅಲ್ವಾ ಹಳೆಯದು, ಹಾಗಾಗಿ ಇದ್ರ ಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ವೈಟ್ ಶೀಟ್ಸ್ನ ಹಾಕಿದ್ದೀನಿ. ಇದ್ರ ಮೇಲೆ ನಾನು ಈ ಇಯರಿಂದು ಟೇಬಲ್ ಕ್ಯಾಲೆಂಡರ್ ಬರುತ್ತಲ್ಲ ಅದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ. ಫಸ್ಟು ಕ್ಯಾಲೆಂಡರ್ ಇರಲಿಲ್ಲ ಅಂದರೆ ಸ್ಟಡಿ ಟೇಬಲ್ಲು ಫುಲ್ ಫಿಲ್ಲೇ ಆಗೋಲ್ಲ, ಚೆನ್ನಾಗಿದೆ ಅಲ್ಲ. ಅದನ್ನು ನಾನು ರೈಟ್ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ, ಇಲ್ಲಿರಲಿ. ನೆಕ್ಸ್ಟ್ ಬಂದುಬಿಟ್ಟು ಮತ್ತು ನಾನೇ ಮಾಡಿರೋಂತಹ ಕ್ಯೂಟಾಗಿರೋ ಪೆನ್ಸಿಲ್ ಬಾಕ್ಸ್ನ ಇಲ್ಲಿಡ್ತಾ ಇದ್ದೀನಿ. ಕ್ಯಾಲೆಂಡರ್ನ ಇವಾಗ ಚೇಂಜ್ ಮಾಡ್ತೀನಿ, ಇಲ್ಲಿಗೆ ಇಡ್ತೀನಿ. ಪೆನ್ಸ್ ಹಿಂಗೆ ಬರ್ಕೊಳ್ಬೇಕಲ್ಲ, ಹಾಗಾಗಿ ಇಲ್ಲಿಗೆ ಇಡ್ತೀನಿ. ಇಷ್ಟೇ ನಾನು ಮೇಲೆ ಇಟ್ಕೊಳೋದು. ನೆಕ್ಸ್ಟ್ ಓದ್ಕೋಬೇಕಾದ್ರೆ ಎಲ್ಲ ವಾಚ್ ಇಟ್ಕೊಳ್ತೀನಿ, ಆಮೇಲೆ ನೀರಿನ ಬಾಟಲ್ ಇಟ್ಕೊಳ್ತೀನಿ. ಇಷ್ಟು ಸದ್ಯಕ್ಕೆ ಹಿಂಗೆ ಇರಲಿ. ಇದಕ್ಕೆ ಫಸ್ಟ್ ಜೋಡಿಸ್ಬಿಡ್ತೀನಿ. ಇದಕ್ಕೆ ನಾನು ಬರೀ ಎಕ್ಸ್ಟ್ರಾ ಇರೋದು ಮಾತ್ರ ಜೋಡಿಸ್ಕೊತೀನಿ, ಯಾಕೆಂದರೆ ನಾನು ಡೈಲಿ ಕಾಲೇಜಿಗೆ ಹೋಗೋದ್ರಿಂದ ನಂಗೆ ಕಾಲೇಜಿಗೆ ಬೇಕಾಗುತ್ತಲ್ಲ, ಹಾಗಾಗಿ ಎಕ್ಸ್ಟ್ರಾ ಇರೋದನ್ನು ಮಾತ್ರ ಇದ್ರ ಮೇಲೆ ಜೋಡಿಸ್ಕೊತೀನಿ. ಪೆನ್, ಕಂಪಾಸ್, ಹೈಲೈಟರ್ನ ಅದರೊಳಗೆ ಹಾಕ್ತೀನಿ. ಸ್ಮಾಲ್ ಸ್ಕೇಲ್ನ ಹಾಕ್ತಾಯಿದ್ದೀನಿ. ನಾನು ಕಾಲೇಜಿಗೆ ಎಷ್ಟು ಪೆನ್ ತಗೊಂಡೋಗ್ತೀನಿ ನೋಡಿ, ಇಷ್ಟು ಪೆನ್ಸ್ ತಗೊಂಡೋಗ್ತೀನಿ. 3 ಥರದ ಪೆನ್ಸಿಲ್ಲು, 3 ಥರದ ಪೆನ್ನು, ಬ್ಲ್ಯಾಕ್, ರೆಡ್ ಮತ್ತು ಬ್ಲೂ ಎಲ್ಲ ನಾನೇ ತಗೊಂಡು ಹೋಗ್ತೀನಿ. ಮತ್ತು ಒಂದು ಶಾರ್ಪ್ನರ್ ಹಾಕ್ತೀನಿ ಮತ್ತು ಒಂದು ಪೆನ್ಸಿಲ್ ಸಾಕು. ಇಷ್ಟಿದ್ರೆ ಆಗುತ್ತೆ. 0.7 ಬೇಡ, 0.5 ಹಾಕೋಣ. ರೆಡಿ ಆಯಿತು. ಟಾಪ್ ಕೂಡ ಸಖತ್ತಾಗಿ ಕಾಣ್ತಾ ಇದೆ.
ಕೆಳಗಡೆ ಈಗ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಇಡ್ತೀನಿ. ಇನ್ನೂ ಎಕ್ಸ್ಟ್ರಾ ಇರೋದನ್ನೆಲ್ಲ ಹಾಕ್ಬಿಡ್ತಾ ಇದ್ದೀನಿ. ಸುಮ್ಮನೆ ನಾನು ದಿನಾಲೂ ಕಾಲೇಜಿಗೆ ಹೊತ್ಕೊಂಡು ಹೋಗೋದೇ ಆಗುತ್ತೆ. ಹಾಗಾಗಿ ಟೇಪು ಸಣ್ಣ ಸಣ್ಣ ಇದನ್ನೆಲ್ಲ ಇದರೊಳಗೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಇಡೋ ಸಮಯ. ನಾನು ಖಾಲಿ ಇತ್ತಲ್ಲ ಅದಕ್ಕೆ ಎಕ್ಸ್ಟ್ರಾ ಇನ್ನೂ ಏನೇನಿದೆಯೋ ಸ್ಕೇಲ್ಸು, ಮುರಿದೋಗಿರೋ ಸ್ಕೇಲ್ಸು, ಸ್ಟೇಪ್ಸು ಮತ್ತು ಕಂಪಾಸ್ನೆಲ್ಲ ಹಾಕ್ತಾಯಿದ್ದೀನಿ ಇದರೊಳಗಡೆ. ಅಮ್ಮನ ಕೈಲಿ ಮೇಲೆ ಬೈಸ್ಕೊಳ್ಳೋದು ನಾನು ಯಾವತ್ತು. ಮತ್ತು ಎಕ್ಸ್ಟ್ರಾ ಎರೇಸರ್ಸ್ನೆಲ್ಲ ಇನ್ನೊಂದು ದೊಡ್ಡ ಕಂಪಾರ್ಟ್ಮೆಂಟ್ ಇದೆಯಲ್ಲ ಅದರೊಳಗಡೆ ಹಾಕಿಬಿಟ್ರೆ ನನಗೆ ಆರಾಮಾಗಿ ಬೇಕಾದಾಗೆಲ್ಲ ತಗೊಂಡು ಬರ್ಕೊಳ್ಳೋಕ್ಕೆ ಸರಿಯಾಗುತ್ತೆ. ವರ್ಕ್ ಮಾಡೋಕ್ಕೆ ಕೂಡ ಸರಿಯಾಗುತ್ತೆ. ನೋಡಿ ಗಾಯ್ಸ್, ಫೈನಲಿ ರೆಡಿಯಾಗಿದೆ ಎಲ್ಲ. ನಾನು ಅಂದ್ಕೊಂಡಂಗೆ ನನಗೆ ಇಷ್ಟ ಆಗೋ ಥರ ಕ್ಯೂಟಾಗಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಒಬ್ರೊಬ್ರಿಗೆ ಒಂದೊಂದು ಥರ ಇಷ್ಟ ಅಲ್ಲ. ನನಗೆ ಇದೇ ಥರ ಸಿಂಪಲಾಗಿ ಕ್ಯೂಟಾಗಿದ್ದರೆ ಇಷ್ಟ ಆಗುತ್ತೆ. ನನಗೆ ಮೇನ್ ಏನು ಇಷ್ಟ ಆಯಿತು ಅಂದರೆ ಇದನ್ನು ಕೂಡ ನನ್ನ ಕೈಯಾರೆ ನಾನೇ ಮಾಡ್ಕೊಂಡಿದ್ದೀನಿ. ನನಗೆ ಯಾವ ಥರ ಇರಬೇಕು ಆ ಥರ ಸಿಂಪಲಾಗಿ. ಮತ್ತು ಇದನ್ನು ಆರ್ಗನೈಸರ್ನೂ ಕೂಡ ನಾನು ಬೇಕಾದಂಗೆ ನಾನೇ ನನ್ನ ಕೈಯಾರೆ ಮಾಡ್ಕೊಂಡಿದ್ದೀನಲ್ಲ ಅನ್ನೋದೊಂದೇ ನನಗೆ ಸ್ಯಾಟಿಸ್ಫೈಡ್. ತುಂಬ ಇಷ್ಟ ಆಗಿದೆ ನನಗಂತೂ ಇವಾಗ ಯಾವಾಗ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನೋ ಅಂತ ಅನ್ನಿಸ್ತಾ ಇದೆ. ಐ ಆಮ್ ವೆರಿ ವೆರಿ ಹ್ಯಾಪಿ. ಸಾಕಲ್ಲ, ಇನ್ನೇನು ಬೇಕಲ್ಲ ಓದೋಕೆ ಕೂತ್ಕೊಂಡಾಗ. ಒಂದು ಸ್ಮಾರ್ಟ್ ವಾಚ್, ವಾಟರ್ ಬಾಟಲ್ ಇಟ್ಕೊಂಡ್ರೆ ಐ ಆಮ್ ಫುಲ್ ಸ್ಯಾಟಿಸ್ಫೈಡ್. ಓಕೆ, ಇನ್ನೂ ಮುಗ್ದಿಲ್ಲ ವಿಡಿಯೋ ಇನ್ನೂ ಇದೆ. ನಾನು ಇನ್ನೂ ಏನೋ ಮಾಡ್ಕೋಬೇಕು. ಇವಾಗ ನೆನಪಾಯಿತು, ಬನ್ನಿ ಅದೊಂದು ಮಾಡಿ ವಿಡಿಯೋನ ಎಂಡ್ ಮಾಡೋಣ. ಏನಪ್ಪ ಅಂತ ಅಂದರೆ ಸ್ವಲ್ಪ ಮೋಟಿವೇಶನಿಗೋಸ್ಕರ ಫ್ರೆಂಡ್ಸ್ ಎಲ್ಲ ಮಾಡಿಟ್ಕೊತಾರೆ ಅಲ್ವ, ಒಂಥರ ಸ್ಲೋಗನ್ಸ್ ಥರ ಎಲ್ಲ ಚಾರ್ಟ್ ಎಲ್ಲ ಮಾಡಿಟ್ಕೊತಾರಲ್ಲ, ಆ ಥರದೊಂದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನಾನು ಮರ್ತೇ ಬಿಟ್ಟಿದ್ದೀನಿ. ಆಮೇಲೆ ನೆನಪಾಯಿತು ವಿಡಿಯೋ ಮಾಡ್ತಾ ಹೌದಲ್ವಾ ನಾನು ಮಾಡೇ ಇಲ್ಲ ಅದನ್ನು ಅಂತ. ಈಗೇನು ಪಟ ಅಂತ ಬರೆದು ಸ್ಟಿಕ್ ಮಾಡೋದಷ್ಟೇ ಬಾಕಿ. ನಾನು ಇವಾಗ ಬರೀತಾ ಇದ್ದೀನಲ್ಲ, ಇಲ್ಲೇನಂದರೆ ನನಗೆ ಫೇವ್ರೇಟ್ ಸ್ಲೋಗನ್ ಇದ್ದಂಗೆ ನನಗೆ ಯಾವಾಗ ಮೂಡ್ ಆಫ್ ಆಗುತ್ತೋ, ಮೂಡ್ ಆಫ್ ಅಂದರೆ ಓದೋಕ್ಕೆ ನನ್ನ ಮನಸ್ಸಿಲ್ಲ ಅಂದರೆ ಇದನ್ನ ಹೇಳ್ಕೊತೀನಿ. ನಾನು ವಾಟ್ಸಪ್ಪಲ್ಲಿ ಅಬೌಟ್ ಕ್ಯಾಪ್ಷನ್ಸ್ ಎಲ್ಲ ನಾನು ಜಾಸ್ತಿ ಇದೆ ನನಗೆ ಇವಾಗಲೂ ಕೂಡ ಅಬೌಟ್ ಬರುತ್ತಲ್ಲ ವಾಟ್ಸಪ್ಪಲ್ಲಿ, ಅದು ಇದೇ ಸ್ಲೋಗನ್ ಇಟ್ಕೊಂಡಿರೋದು. ಯಾವುದು ಅಂತ ಹೇಳೋದಾದರೆ, ಡೋಂಟ್ ಸ್ಟಾಪ್ ವೆನ್ ಯು ಆರ್ ಟಯರ್ಡ್, ಸ್ಟಾಪ್ ವೆನ್ ಯು ಆರ್ ಡನ್. ಇದಂತೂ ತುಂಬ ಇಷ್ಟ ನನಗೆ. ಬಟ್ ಏನು ಗೊತ್ತಾ, ಸ್ಟಡಿ ರೂಮಲ್ಲಿ ಒಂದು ಟೆಲಿವಿಷನ್ಸ್ ಇರಬಾರ್ದು. ಅಂದರೆ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟದ್ದು ಟೆಲಿವಿಷನ್ಸ್ ಆಗಲಿ ಏನು ಇರಬಾರ್ದು. ಮತ್ತು ಒಂದು ಬೆಡ್ ಇರಬಾರ್ದು. ಬಟ್ ನನ್ನ ರೂಮಲ್ಲಿ ಬೆಡ್ ಇರೋದ್ರಿಂದ ನನಗೇನು ಮಾಡೋಕ್ಕಾಗತ್ತೆ, ಬೆಡ್ಡಲ್ಲಿ ಹಾಕೋಣ ನಾನು. ಹಾಗಾಗಿ ಬೆಡ್ ಒಂದು ಓಕೆ. ಇಲ್ಲಿ ಓದಿ ಬರೆದು ಸುಸ್ತಾದಾಗ ಸ್ವಲ್ಪ ರೆಸ್ಟ್ ತಗೊಳ್ಳೋಕ್ಕೆ ಸರಿಯಾಗುತ್ತೆ. ಇನ್ನೂ ಆಗಿಲ್ಲ. ಡೋಂಟ್ ಸ್ಟಾಪ್ ವೆನ್ ಯು ಆರ್ ಟಯರ್ಡ್, ಸ್ಟಾಪ್ ವೆನ್ ಯು ಆರ್ ಡನ್. ನಂದು ಡನ್, ಬರೆದು ಡನ್. ಡೋಂಟ್ ಸ್ಟಾಪ್ ವೆನ್ ಯು ಆರ್ ಟಯರ್ಡ್, ಸ್ಟಾಪ್ ವೆನ್ ಯು ಆರ್ ಡನ್. ಎಷ್ಟು ಸತಿ ಹೇಳಿದ್ದೀನಿ ನೋಡಿ, ವಿಡಿಯೋ ಮಾಡಿದಾಗಲೇ. ಡಬಲ್ ಟೇಪ್ ತರ್ತೀನಿ, ಸ್ಟಿಕ್ ಮಾಡೋಣ. ಅದನ್ನು ಇಲ್ಲಿಗೆ ಹಾಕ್ಕೊಳ್ತೀನಿ. ನನಗೆ ಬರೆದು ಸಾಕಾಗಿ ಓದ್ತಾ ಸಾಕಾಗಿ ನೋಡಿದ ಕೂಡಲೇ ಫುಲ್ ಮೋಟಿವೇಶನ್ ಬಂದುಬಿಡಬೇಕು. ಹಾಕ್ಕೊಳ್ತೀನಿ ಇಲ್ಲಿಗೆ. ರೆಡಿ. ಫೈನಲ್ ಲುಕ್ ತೋರಿಸ್ಬಿಡ್ಲ ಹೆಂಗೆ ಕಾಣ್ತಾ ಇದೆ ಅಂತ. ಬುಕ್ಸ್ ಎಲ್ಲ ಜೋಡಿಸಾದ್ಮೇಲೆ ತೋರಿಸ್ತೀನಿ. ಓಕೆನಾ? ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಮತ್ತು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಬೆಳೆಸಿ ಅಷ್ಟೇ. ಓಕೆ, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಹ್ಯಾವ್ ಎ ನೈಸ್ ಡೇ. ಬಾಯ್.